5 ದಿವಸ ಎಡಿಟಿಂಗ್ ಮಾಡಿದೆ. ನಾಳೆ ಬೆಳಿಗ್ಗೆ ಶೂಟಿಂಗ್ ಇದೆ ಬೇರೆ ಕಡೆಗೆ. 1:30ಗೆ ಕಳಿಸಿದ್ದಾರೆ ಸರ್ ನನಗೆ ಎಡಿಟಿಂಗು. 1:30 ಸರ್, ನೈಟು 1:30ಗೆ ಬಿಟ್ಟಿದ್ದಾರೆ ಎಡಿಟಿಂಗು 5 ದಿವಸ. ಅದಕ್ಕೆ ನಮ್ಮ ಭಾರ್ಗವ ಸರ್ ಒಳ್ಳೇದಾಗಲಿ. ಇನ್ನೊಂದು ನೆಕ್ಸ್ಟ್ ಫೈಟ್ ಮಾಸ್ಟರ್ ಇಷ್ಟು ತೊಂದರೆ ಕೊಡ್ಬಿಡಿ ಸರ್ ಅಂತ ಇವತ್ತೇ ರಿಕ್ವೆಸ್ಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಅದು ನಿಮಗೇನು ತೊಂದರೆ ಆಗಿದೆ, ನನಗೂ ಅಷ್ಟು ತೊಂದರೆ ಆಗಿದೆ. ಕ್ರೇನ್ ಬಿದ್ದಿರೋದಿರ್ಬೋದು, ಅಲ್ಲಿ ಫೈಟ್ ಮಾಡ್ತಾ ಇರಬೇಕಾದ್ರೆ. ಆದರೆ ನೀವು ನನಗೂ ತೊಂದರೆ ಕೊಟ್ಬಿಡ್ರಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಅಂತ ಹೇಳಿದಾಗ ನಾವು ಕ್ಲಾಸಲ್ಲಿ 1.5 ತಿಂಗಳು ರಿಹರ್ಸಲ್ ಮಾಡಿದ್ವಿ. ನಮ್ಮ ರಾಕೇಶ್ ಸರ್ ಇರ್ಬೋದು, ನಮ್ಮ ಅಭಿ ಸರ್ ತುಂಬ ಕಷ್ಟ ಬಿದ್ದು 1.5 ತಿಂಗಳು ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿಲ್ಲ ಇವ್ರ ಕಡೆಯಿಂದ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಜನವರಿಯಲ್ಲಿ ನಮ್ಮ ಚುಮಂತ್ರಮಿಗೆ 25ನೇ ದಿವಸದ ಪ್ರಶಸ್ತಿ ತೊಗೊಂಡೆ ಫೈಟ್ ಮಾಸ್ಟರ್ದು. ಇವಾಗ ನವಮಿಗೆ ಇದೊಂದು 25 ದಿವಸ ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಮಾತಾಡಬೇಕಂತ ಒಂದು ಖುಷಿ ಇತ್ತು. ಯಾಕಂದರೆ ಒಂದು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಒಬ್ಬ ಫೈಟ್ ಮಾಸ್ಟರ್ಗೆ 2 ಬರಬೇಕಂದ್ರೆ ಶೀಲ್ಡ್ ಅಷ್ಟು ಈಜಿ ಅಲ್ಲ. ಅದೊಂದು ನನಗೆ ಖುಷಿ ಆಯಿತು. ಫುಲ್ ಗಟ್ಟಿಗೆ ಇಟ್ಕೊಬಿಟ್ಟಿದ್ದಾರೆ. ಅಲ್ಲಿ ಕೂತಾಗ್ಲೂ ಹಂಗೆ ಇಟ್ಕೊಂಡಿದ್ರು, ಇಲ್ಲೂ ಹಂಗೆ ಕರ್ಕೊಂಡು ಬಂದ್ರು. ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ನೀವು ಜಾಗ್ವಾರ ಕೊಡ್ಬೇಕು.